ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ. ಇವತ್ತು ಒಂದು ರಸಮ್ ಮಾಡಿದ್ದೇನೆ ನೋಡಿ. ನಿಮಗೆ ಟೊಮೆಟೊ ಹಣ್ಣಿಲ್ಲ, ಬೇಳೆ ಇಲ್ಲ, ತರಕಾರಿ ಇಲ್ಲ, ಏನು ಇಲ್ಲ ಅಂತ ಇದ್ದರೆ ಈ ರೀತಿ ಸಾರನ್ನು ನಾವು ದಿಢೀರಂತ ಮಾಡ್ಬೋದು. ಬರೀ ನೀರುಳ್ಳಿಯಿಂದ ನಾನಿಲ್ಲಿ ಸಾರನ್ನು ಮಾಡಿರೋದು. ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಏನಿಲ್ಲದಾಗ, ತರಕಾರಿ ಬೇಳೆ ಇಲ್ಲದಾಗ ಮಾಡ್ಬೋದು. ನಾನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೋಡಿ ಎಣ್ಣೆ ಹಾಕ್ಕೊಂಡು ಆನಂತರ ಒಂದು ಚಮಚ ಸಾಸಿವೆ ಹಾಕ್ಕೊಂಡಿದ್ದೇನೆ. ಸಾಸಿವೆ ಚಿಟಪಟ ಅನ್ನುವಾಗ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಳೋಣ. ಚೆನ್ನಾಗಿ ಪರಿಮಳ ಬರ್ತದೆ ಜೀರಿಗೆ ಹಾಕೋದ್ರಿಂದ. ಇದಾದ ನಂತರ ನೋಡಿ ಒಂದು ಚಮಚ ಕಡಲೆಬೇಳೆ, ಒಂದು ಚಮಚ ಉದ್ದಿನಬೇಳೆ ಕೂಡ ಹಾಕ್ಕೊಂಡಿದ್ದೇನೆ. ತರಕಾರಿ ಏನಿಲ್ಲಲ್ಲ, ಆಗ ಮಧ್ಯೆ ಮಧ್ಯೆ ನಮಗೆ ಈ ರೀತಿ ಕಡಲೆಬೇಳೆ ಎಲ್ಲ ಬಾಯಿಗೆ ಸಿಕ್ಕುವಾಗ ಚೆನ್ನಾಗಿರ್ತದೆ. ಅದಕ್ಕೆ ಒಗ್ಗರಣೆಗೆ ನಾವು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕೋದು. ಇದಾದ ನಂತರ ಒಂದು ಸ್ವಲ್ಪ ಮೆಣಸು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಕೆಂಪಾಗಲಿ, ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕು. ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡೆ ನೋಡಿ. ಕರಿಬೇವು ಸೊಪ್ಪು ಎಲ್ಲ ಹಾಕಿದ ನಂತರ ಕೆಂಪಾಗಿದೆ. ಕೆಂಪಾದ ನಂತರ ನೋಡಿ ನಾನು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ನೀವು ಬೇಕಂದರೆ ಉದ್ದುದ್ದ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಇದನ್ನು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡಿಕೊಳ್ಳುವ, ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ. ಇದು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನೊಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕಿವುಚಿ ಇಟ್ಟಿದ್ದೇನೆ ನೀರು ಹಾಕಿ. ಅಂದರೆ ನಮಗೆ ಟೊಮೆಟೊ ಎಲ್ಲ ಇಲ್ಲದಾಗ ಹುಳಿ ಬೇಕಲ್ಲ, ಹುಳಿ ಬದಲು ನೋಡಿ ಈ ರೀತಿ ನಾವು ಹುಣಸೆ ಹಣ್ಣನ್ನು ಕಿವುಚಿ ರಸ ತೆಗೆದಿಟ್ಕೊಳ್ಬೇಕು. ನಾನಿಲ್ಲೊಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕಿವುಚಿಟ್ಕೊಂಡಿದ್ದೆ. ಅದನ್ನು ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೇನೆ ಮೊದಲಿಗೆ. ಈಗ ಇದನ್ನು ಸೇರಿಸ್ಕೊಳ್ಬೇಕು ಈ ಒಗ್ಗರಣೆಗೆ. ಇದ್ರ ಜೊತೆ ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು. ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ತಾ ಇದ್ದೇನೆ. ಇದು ತುಂಬ ಹುಳಿ ಆಗ್ತದೆ ಇಲ್ಲ ಅಂದರೆ, ಅದಕ್ಕೆ ಇನ್ನೊಂದು 2 ಗ್ಲಾಸಷ್ಟು ನೀರನ್ನು ಸೇರಿಸ್ತೇನೆ. ಈ ಹುಳಿಗೆ ತಕ್ಕಂತೆ ಉಪ್ಪು ಬೆಲ್ಲ ಎಲ್ಲ ಬಿದ್ದರೆ ತುಂಬ ರುಚಿಯಾಗ್ತದೆ ಈ ಸಾರು. ಒಗ್ಗರಣೆಗೆ ನಿಮಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಇಷ್ಟ ಇಲ್ಲದಿದ್ದರೆ ನೀವು ಸ್ಕಿಪ್ ಮಾಡ್ಬೋದು, ಹಾಕಬೇಕು ಅಂತ ಏನಿಲ್ಲ. ನೋಡಿ ಇಲ್ಲೀಗ ನಾನು ಉಪ್ಪು ಮತ್ತು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಬೆಲ್ಲ ಇಷ್ಟು ಸಾಕು. ಇನ್ನೂ ಸಹ ನಿಮಗೆ ಸ್ವೀಟಾಗಿ ಚೆನ್ನಾಗಿ ರುಚಿ ಬೇಕು ಅಂತಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೋದು. ಅಥವಾ ನಿಮಗೆ ಬೆಲ್ಲ ಹಾಕಿದರೆ ಇಷ್ಟ ಆಗಲ್ಲ ಅಂತಂದರೆ ಬೆಲ್ಲನ ಸ್ಕಿಪ್ ಮಾಡಿ ಹಾಕ್ಕೊಳ್ಬೇಕಂತಿಲ್ಲ. ನೋಡಿ ನಾನೀಗ 1 ಚಮಚದಷ್ಟು ಸಾರು ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಇದು ಮನೆಯಲ್ಲೇ ಮಾಡಿರೋ ಸಾರು ಪುಡಿ. ಇದು ಸಾರು ಪುಡಿ ನಿಮ್ಮ ಮನೆಯಲ್ಲಿ ಇಲ್ಲ ಅಂತಿದ್ದರೆ ನೀವು ಮೆಣಸಿನ ಹುಡಿ, ಅರಿಶಿನ ಹುಡಿ, ಹಾಗೆ ಕೊತ್ತಂಬರಿ ಹುಡಿ ಎಲ್ಲ ಹಾಕ್ಕೊಂಡು ಕೂಡ ಮಾಡ್ಬೋದು. ಅಥವಾ ಜೀರಿಗೆ ಮತ್ತು ಕಾಳು ಮೆಣಸು ಇದೆಯಲ್ಲ, ಅದನ್ನು ಹುರಿದು ಅದನ್ನು ಕೂಡ ಪುಡಿ ಮಾಡಿ ಹಾಕ್ಕೊಳ್ಬೋದು. ಅದು ಕೂಡ ಚೆನ್ನಾಗಿ ಫ್ಲೇವರ್ ಕೊಡ್ತದೆ, ಕಾಳು ಮೆಣಸಿನ ಖಾರ ಬಿಡ್ತದೆ ಆಗ. ನೋಡಿ ಇವಾಗ ರುಚಿಯಾದ ಸಾರು ರೆಡಿಯಾಗಿದೆ. ತರಕಾರಿ ಏನಿಲ್ಲ ಅಂತ ಅನಿಸುವಾಗ ನೀವು ಈ ರೀತಿ ಒಂದು ಸತಿ ಟ್ರೈ ಮಾಡಿದ್ದು ಚೆನ್ನಾಗಿ ಕುದಿ ಬಂದರೆ ರುಚಿಯಾದ ಸಾರು ರೆಡಿ. ಹಾಗೆ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಪಕ್ಕದವರೆಲ್ಲ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ಅಥವಾ ವ್ಲಾಗ್ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.